ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಮಾತಾಡೋದಿಲ್ಲ. ಮಟ್ಟಕ್ಕೆ ನಾನು ಬೆಳೆದಿಲ್ಲ ಮತ್ತು ಆ ಸ್ಥಾನದಲ್ಲಿ ಕೂಡ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ರಾಜಕಾರಣ ನಡೀತಾ ಇದೆಯಾ, ಗ್ಯಾರಂಟಿ ರಾಜಕಾರಣ ನಡೀತಾ ಇದೆಯಾ? ಗ್ಯಾರಂಟಿ ಕೂಡ ಅಭಿವೃದ್ಧಿ ಭಾಗನೇ ಅದು. ಮತ್ತೆ ವೆಲ್ಫೇರ್ ಸ್ಟೇಟ್ ಅಲ್ಲಿ, ಕಲ್ಯಾಣ ರಾಜ್ಯದಲ್ಲಿ ಅದು ಬಡವರಿಗೆ ಮುಟ್ಟಿಸುವಂತ ಕೆಲಸ, ಮತ್ತೆ ಇದು ಅಭಿವೃದ್ಧಿನೇ ತಾನೆ. ಅಭಿವೃದ್ಧಿ ಅಲ್ಲ ಅಂತ ಹೆಂಗ್ ಹೇಳಕ್ಕಾಗ್ತದೆ? ಒಟ್ಟಾರೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ತೃಪ್ತಿ ಇದೆಯಾ? ತೃಪ್ತಿ ಇದೆ. ಕೆಲವು ಇನ್ನೂ ನ್ಯೂನತೆಗಳಿದ್ದಾವೆ, ಸರಿಪಡಿಸ್ಕೊಳ್ಬೇಕು. ಅದ್ರ ಬಗ್ಗೆ ಈಗ ಉಪಮುಖ್ಯಮಂತ್ರಿಗಳು ತಮಗೆ ಭರವಸೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನೋ ಮುಕ್ತವಾಗಿ ಚರ್ಚೆ ಆಗಿಲ್ಲ. ಅವರು ಯಾಕೆ ಮಾತಾಡಿದ್ರಿ ಅಂತ ಕೇಳಿದಾಗ ನಾವು ವಿವರವಾಗಿ ಹೇಳಿದ್ವಿ. ಅದ್ರ ಮೇಲೆ ಅವ್ರು ಏನು ನಿರ್ಣಯ ತಗೊಂಡಿಲ್ಲ ಅಥವಾ ಈ ತರ ಹೇಳಿಲ್ಲ. ಮುಂದೆ ಹೈಕಮಾಂಡ್ ಅವರೇ ಈಗ ಬಂದು ಎಲ್ಲ ಕೇಳ್ತಾ ಇದ್ದಾರೆ. ಇನ್ನು ಅನೇಕ ಜನ ಶಾಸಕರು ಇವತ್ತು ನಾಳೆ ನಾಡಿದ್ದು ಭೇಟಿ ಮಾಡ್ತೀವಿ. ಹೈಕಮಾಂಡ್ ಅವರು ಏನ್ ನಿರ್ಣಯ ತಗೋತಾರೆ ನೋಡೋಣ. ಮೊದಲು ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಪಾತ್ರ ವಹಿಸಿದ್ರು. ಈಗ ತಮ್ಮ ಧ್ವನಿ ಜಾಸ್ತಿ ಆದ್ಮೇಲೆ ನಾವು ವಿರೋಧ ಪರ ಅಲ್ಲ. ನಾವು ಯಾವ ಮಾತುಗಳನ್ನ ಕೊಟ್ಟು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀವಿ ಆ ರೀತಿಯಲ್ಲಿ ನಡೀಬೇಕು ಅನ್ನುವಂಥದ್ದೇ ನಮ್ದು ವಾದ. ನಿಮ್ಮ ಕಾಲದ ರಾಜಕಾರಣಕ್ಕೂ ಪ್ರಸ್ತುತ ಕಾಲದ ರಾಜಕಾರಣಕ್ಕೂ ಏನ್ ಶತಾಂತರ ವ್ಯತ್ಯಾಸ ಇದೆ. ಈಗೆಲ್ಲ ಕ್ರಿಸ್ತಂದು ಗತಿ ಏನಾಯ್ತು, ನಮ್ದು ಅದೇ. ಈ ದುಡ್ಡಿನ ರಾಜಕಾರಣ ಬಂದ್ಬಿಟ್ಟಿದೆ. ಬಹಳ ಸರ್, ಗ್ಯಾರಂಟಿನು ಅಭಿವೃದ್ಧಿ ಭಾಗ ಅಂದ್ರೆ ಹಂಗಿದ್ಮೇಲೆ ಗ್ಯಾರಂಟಿ ಈಗ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಶಾಸಕರ ಕಡೆ ಧ್ವನಿ ಎತ್ತಾ ಇದ್ದಾರೆ. ಈಗ ಅವ್ರಿಗೆ ಬೇಕಾದಷ್ಟು ಅನುದಾನ ಸಿಗ್ತಾ ಇರೋ ಕಾರಣಕ್ಕಾಗಿ ಅವ್ರ ಹತ್ರ ಹೇಳ್ತಿರ್ಬೋದು. ಆದ್ರೆ ಹಣಕಾಸಿನ ತೊಂದರೆ ಇದೆ. ಇದ್ರ ಮಧ್ಯನೂ ಕೂಡ ಸರ್ಕಾರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ಫಂಕ್ಷನಿಂಗ್ ಪಾರ್ಟ್ ಅಲ್ಲಿ ಬದಲಾವಣೆ ಆಗ್ಬೇಕು ಅಂತ ನಾವು ಅಪೇಕ್ಷೆ. ಹಣಕಾಸಿನ ಕೊರತೆ ಗ್ಯಾರಂಟಿಯಿಂದ ಆಗಿದೆಯಾ ಅಥವಾ ಬೇರೆ ಸಂಪನ್ಮೂಲ ಕೊರತೆ? ಏನಿಲ್ಲ, ಗ್ಯಾರಂಟಿಯಿಂದ ಸ್ವಲ್ಪ ಆಗಿದೆ. ಸಂಪನ್ಮೂಲದ ಕೊರತೆ ಏನಿಲ್ಲ. ಆ ಅನುಭವ ಮುಖ್ಯಮಂತ್ರಿಗೆ ಇದೆ. ಸಾಕಷ್ಟು ಅವರಿಗೆ ಅನುಭವ ಇದೆ, ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮ ಹಿರಿಯ ಕಟ್ಟಾಳುಗಳನ್ನ ಸೈಡ್ ಲೈನ್ ಮಾಡುವಂತ ಕೆಲಸ ಆ ಥರ ಏನಿಲ್ಲ. ನಾವು ಯಾವತ್ತೂ ಹೀಗೇನೆ ಇರೋದು. ನಿನ್ನೆ ಸುರ್ಜೇವಾಲ ಅವರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗೂ ಹೇಳಿದ್ದೀನಿ, ಡೆಪ್ಟಿ CM ಹೇಳಿದ್ದೀನಿ. ಅವ್ರೇನು ಕ್ರಮ ಕೈಗೊಳ್ತಾರೆ ನೋಡೋಣ. ಥ್ಯಾಂಕ್ ಯು ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.